ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕೆಲವೊಬ್ಬರ ರೈತರ ಒಂದು ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿದಾಗ ಅವರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಪ್ರೋಸೆಸ್ಡ್ ಅಂತ ನಿಮಗೆ ಕಂಡು ಬರುತ್ತೆ. ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂದರೆ ಏನು, ಯಾಕೆ ಈ ಒಂದು ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸುತ್ತೆ, ಈ ರೀತಿಯಾಗಿ ಬಂದರೆ ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಭಾಳಷ್ಟು ಮಂದಿ ರೈತರ ಒಂದು ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿದಾಗ ಅದು 8ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 9ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 10ನೇ ಕಂತಿನ ಹಣ ಆಗಿರ್ಬೋದು, ಇಲ್ಲಾಂದರೆ ಈಗ ಏನು 11ನೇ ಕಂತಿನ ಹಣ ಬರುತ್ತೆ ಅದರಲ್ಲಾಗಿರ್ಬೋದು. ಆ ಒಂದು ಕಾಲಮ್ನಲ್ಲಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೇಮೆಂಟ್ ಪ್ರೋಸೆಸ್ಡ್ ಅಂದರೆ ಏನು, ಇದು ಯಾಕೆ ಬರುತ್ತೆ, ಈ ರೀತಿ ಬಂದರೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ಎಲ್ಲ ವೀಕ್ಷಕರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಾನು ಮಾಡ್ತಿರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನನ್ನ ಒಂದು ವಿಡಿಯೋ ಕೆಳಗಡೆ ನೋಡಿದರೆ ನಿಮಗೆ ರೈಟ್ ಸೈಡ್ಗೆ ಒಂದು ಬೆಲ್ ಐಕಾನ್ ಕಂಡು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಲ್ ಬೆಲ್ ಐಕಾನ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಈ ರೀತಿ ಮಾಡಿದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಅಲ್ಲಿಂದ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು. ಇದು ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ನಿಮ್ಮ ಹತ್ರ. ಫ್ರೆಂಡ್ಸ್, ಮೊದಲಿಗೆ ರೈತರ ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿಕೊಂಡು ನಿಮ್ಮ ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಳ್ಬೇಕು. ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ನಿಮಗೆ ರೈಟ್ ಸೈಡ್ಗೆ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಬೆನಿಫಿಷರಿ ಸ್ಟೇಟಸ್ ಅಂತ ರೈಟ್ ಸೈಡ್ಗೆ ಇದೆ. ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಕೌಂಟ್ ನಂಬರ್ನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಪೇಮೆಂಟ್ ಸ್ಟೇಟಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಒಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿದ್ದೀನಿ. ಆ ಒಂದು ರೈತನ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಆ ಒಂದು ರೈತನಿಗೆ ಏನಿದೆ ಈ ಬಾರಿ 8ನೇ ಕಂತಿನ ಹಣ ಬರಬೇಕಾಗಿತ್ತು. ಅಂದರೆ ಕಳೆದ ಜನವರಿಯಲ್ಲಿ ಏನು ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು, ಆ ಒಂದು ಜನವರಿಗೆ ಆತನಿಗೆ 8ನೇ ಕಂತಿನ ಹಣ ಬರಬೇಕಾಗಿತ್ತು. ಅಂದರೆ ರೂಲ್ಸ್ ಪ್ರಕಾರ 10ನೇ ಕಂತಿನ ಹಣ ಆತನಿಗೆ ಬಂದಿಲ್ಲ. ಅಂದರೆ ನಿಮಗೆ ಯಾವುದೇ ಒಬ್ಬ ರೈತನ ಒಂದು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈ ರೀತಿಯಾಗಿ ಅಂದರೆ ಆ 9ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 10ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 11ನೇ ಕಂತಿನ ಹಣ ಆಗಿರ್ಬೋದು, ಆ ಒಂದು ಏನು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ಪೇಮೆಂಟ್ ಪ್ರೊಸೀಡ್ ಅಂದರೆ ಪೇಮೆಂಟ್ ಪ್ರೋಸೆಸ್ಡ್ ಅಂತ ನಿಮಗೆ ತೋರಿಸುತ್ತೆ. ಅಂದರೆ ಇಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂದರೆ ಏನು, ಇದು ಯಾಕೆ ತೋರಿಸುತ್ತೆ, ಈ ರೀತಿ ಬಂದರೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ನಾವು ಈಗ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಪೇಮೆಂಟ್ ಪ್ರೋಸೆಸ್ಡ್ ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಸಿದ್ಧತೆ ಆಗಿದೆ ಅಂತ ಅರ್ಥ. ಅಂದರೆ ನಿಮ್ಮ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಪ್ರಕ್ರಿಯೆ ರನ್ನಿಂಗ್ನಲ್ಲಿ ಇದೆ ಅಂತ ಅರ್ಥ. ಅಂದರೆ ಇಲ್ಲಿ ಭಾಳಷ್ಟು ಮಂದಿ ರೈತರಿಗೆ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸಿದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಮ ಖಾತೆಗೆ ಹಣವನ್ನು ಹಾಕುವಂಥ ಪ್ರಕ್ರಿಯೆ ರನ್ನಿಂಗ್ ಇದೆ ಅಂತ ಅರ್ಥ. ಅಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಏನಿದೆ ಈ ಒಂದು ಕಂತಿನ ಹಣ, ಯಾವ ಕಂತಿನಲ್ಲಿ ನಿಮಗೆ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸುತ್ತೆ ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ. ಅಂದರೆ ಭಾಳಷ್ಟು ಮಂದಿ ರೈತರು ನನಗೆ ಕೇಳಿದ್ರು ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಬರುತ್ತಂತ. ಅವ್ರಿಗೆ ತಿಳಿಸಿದ್ದೆ, ಆಗ ಅವರ ಖಾತೆಗೆ ಈ ರೀತಿಯಾಗಿ ತೋರಿಸಿದ ಮೇಲೆ ಹಣ ಬಂದಿರುವಂಥ ಕೆಲವೊಂದು ನಿದರ್ಶನಗಳು ಇವೆ. ಅಂದರೆ ಇಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಯಾಕೆ ತೋರಿಸುತ್ತಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆ ಏನು ಭಾಳಷ್ಟು ವೆರಿಫಿಕೇಷನ್ಗಳು ನಡೀತಾ ಇದ್ದಾವೆ. ಅಂದರೆ ಅವರ ಖಾತೆ ಸರಿಯಾಗಿದೆಯಾ ಇಲ್ಲ, ಅವರು ಏನು ಮ್ಯಾಚಿಂಗ್ ಇದೆಯಾ ಇಲ್ಲ, ಮತ್ತು ಅವರು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಇಲ್ಲ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವೆರಿಫಿಕೇಷನ್ಗಳನ್ನು ಮಾಡ್ತಾ ಇರುವಂಥ ವಿಚಾರ ಎಲ್ಲರಿಗೆ ಗೊತ್ತಿರುವಂಥದ್ದು. ಸೊ ಈ ರೀತಿ ಇದ್ದಾಗ ಕೆಲವೊಬ್ಬ ರೈತರಿಗೆ ಕೆಲವೊಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ಪೇಮೆಂಟ್ ಪ್ರೋಸೆಸ್ಡ್ ಅಂತಂದರೆ ನಿಮಗೆ ನಿಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ತೋರಿಸ್ಬಿಡ್ತಿತ್ತು ಆಲ್ರೆಡಿ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ, ನಿಮಗೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನು. ಅಂದರೆ ಇಲ್ಲಿ ನಿಮಗೆ ಪೇಮೆಂಟ್ ಪ್ರೋಸೆಸ್ಡ್ ಅಂತಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಒಂದು ಕಂತಿನ ಹಣ ಏನಿರುತ್ತೆ, ಯಾವ ಕಂತಿನಲ್ಲಿ ನಿಮಗೆ ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸುತ್ತೆ ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತಂತ ಅರ್ಥ. ಇದನ್ನು ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮಗೆ.
ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಇತ್ತಪ್ಪ ಅಂತಂದರೆ ನಿಮಗೆ ಇನ್ನು ಸ್ವಲ್ಪ ದಿನಗಳ ವೇಟ್ ಮಾಡಬೇಕಾಗುತ್ತೆ. ನಿಮಗೆ ಆ ಒಂದು ಪೆಂಡಿಂಗ್ ಇರುವಂಥ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ. ಯಾಕಂದರೆ ನಿಮ್ಮ ಖಾತೆ ಏನಿರುತ್ತೆ ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಅಕೌಂಟ್ ಏನಿರುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ಲಿಯರ್ ಆಗಿದೆ. ಅಂದರೆ ರಿಜಿಸ್ಟ್ರೇಷನ್ ಸ್ಟೇಟಸ್ನಲ್ಲಿ ಡನ್ ಅಂತ ಇದೆ, ಮತ್ತು ಅದ್ರ ಜೊತೆಗೆ ಅಕೌಂಟ್ ಕಾಲಮ್ನಲ್ಲಿ ಆ್ಯಕ್ಟಿವ್ ಇದೆ, ಇನ್ಆ್ಯಕ್ಟಿವ್ ಇದೆ ಅನ್ನೋದನ್ನು ನಾವು ನೋಡಿದ್ರೆ ಅಕೌಂಟ್ ಕೂಡ ಆ್ಯಕ್ಟಿವ್ ಇದೆ. ಮತ್ತು ಇಲ್ಲಿ PFMS ಬ್ಯಾಂಕ್ ಸ್ಟೇಟಸ್ ಏನಿದೆ ಅದು ಕೂಡ ನೋಡ್ತಿರ್ಬೋದು ಅಕ್ಸೆಪ್ಟೆಡ್ ಅಂತ ಇದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಭಾಳಷ್ಟು ಮುಖ್ಯವಾದದ್ದು ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಸ್ಟೇಟಸ್ ನೋಡ್ತಿರ್ಬೋದು, ಆಧಾರ್ ನಂಬರ್ ಈಸ್ ವೆರಿಫೈಡ್ ಅಂತ ಇದೆ. ಅಂದರೆ ಇಲ್ಲಿ ಯಾವುದೇ ಒಂದು ನಿಮ್ಮ ಖಾತೆಯಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸುತ್ತೆ. ಸೊ ಈ ರೀತಿ ಇದ್ದಾಗ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ನಲ್ಲಿ ಏನಿದೆ ಈ ರೀತಿಯಾಗಿ ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸ್ತಾ ಇತ್ತಪ್ಪ ಅಂತಂದರೆ ನಿಮಗೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕು. ವೇಟ್ ಮಾಡಿದ್ರೆ ನಿಮಗೆ ಆ ಒಂದು ಕಾಲಮ್ನಲ್ಲಿ ಏನು ಪೇಮೆಂಟ್ ಪ್ರೋಸೆಸ್ಡ್ ಅಂತ ತೋರಿಸುತ್ತೆ ಆ ಒಂದು ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ವಿಡಿಯೋನ ಶೇರ್ ಮಾಡಿ.